Yeah, I'm waiting for you. Okay. Thank you. ಮೇಡಮ್ ಆರ್ಡರ್ ಪ್ಲೀಸ್. ನನ್ನ ಫ್ರೆಂಡ್ ಒಬ್ರು ಬರ್ತಾರೆ, ಆಮೇಲೆ ಆರ್ಡರ್ ಮಾಡ್ತೀನಿ. ಸರಿ. ರೆಸ್ಟ್ ರೂಮ್ ಎಲ್ಲಿದೆ? ಅಲ್ಲಿದೆ ಮೇಡಮ್. ಥ್ಯಾಂಕ್ ಯು. This seat has been occupied. ಸಾರಿ ಆಂಟಿ, ಅದು ಈ ಟೇಬಲಲ್ಲಿ ನೀವು ಕೂತಿದ್ದೀರಾ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಬಂದು ಕೂತ್ಕೊಂಡೆ. ಐ ಆಮ್ ರಿಯಲಿ ಸಾರಿ. ನೀವು ಕೂತ್ಕೊಳ್ಳಿ, ನಾನು ಬೇರೆ ಟೇಬಲ್ಗೆ ಹೋಗ್ತೀನಿ. ಇಟ್ಸ್ ಓಕೆ, ನೀನು ಇಲ್ಲೇ ಕೂತ್ಕೋ. ಪರವಾಗಿಲ್ಲ ಆಂಟಿ, ನನ್ನಿಂದ ಸುಮ್ಮನೆ ನಿಮಗೆ ಅನ್ಕಂಫರ್ಟಬಲ್ ಆಗುತ್ತೆ. ನಾನು ಬೇರೆ ಟೇಬಲ್ಗೆ ಹೋಗ್ತೀನಿ. ಪರವಾಗಿಲ್ಲ ಅಂತ ಹೇಳಿದ್ನಲ್ಲ, ನೀನು ಕೂತ್ಕೋ. ಮೇಡಮ್ ಆರ್ಡರ್ ಪ್ಲೀಸ್. ಏನ್ ತಗೊಳ್ತೀಯ ಮಿತಾ? ಬೇಡ ಆಂಟಿ. ಪರವಾಗಿಲ್ಲ, ಏನಾದ್ರೂ ತಗೋ. ಎನಿಥಿಂಗ್ ಇಸ್ ಓಕೆ. 2 ಚೆರಿ ಮಾಕ್ಟೈಲ್ಸ್. ಸರಿ ಮೇಡಮ್. ಆಂಟಿ, ನಿಮ್ಮನ್ನು ನೋಡಿ ಖುಷಿ ಜೊತೆಗೆ ಆಶ್ಚರ್ಯನೂ ಆಗ್ತಾ ಇದೆ. ಖುಷಿ ಓಕೆ, ಬಟ್ ಆಶ್ಚರ್ಯ ಯಾಕಾಗ್ತಾ ಇದೆ? ಅದು ನಿಮ್ಮನ್ನ ನೋಡಿ ತುಂಬಾನೇ ದಿವಸ ಆಯ್ತಲ್ವಾ, ನಾವಿಬ್ರು ಹೀಗ್ ಮೀಟ್ ಮಾಡ್ತೀವಿ ಅಂತ ನಾನು ಗೆಸ್ ಕೂಡ ಮಾಡಿರ್ಲಿಲ್ಲ. ಭೂಮಿ ತುಂಬಾ ಚಿಕ್ತು ಅಮಿತಾ. ಒಂದ್ಸಲ ಮೀಟ್ ಮಾಡಿದ್ಮೇಲೆ ಮತ್ತೆ ಮತ್ತೆ ಮೀಟ್ ಮಾಡ್ತಾನೆ ಇರ್ತೀವಿ. ಆದ್ರೆ ಯಾವ ಮನಸ್ಥಿತಿಯಲ್ಲಿ ಮೀಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಆಂಟಿ, ನಿಮ್ಗೆ ನನ್ನ ಮೇಲೆ ಇನ್ನೂ ಕೋಪ ಇದೆಯಾ? ನಿಮ್ಮ ಮಗ ಮಾಡಿರೋದು ದ್ರೋಹ ಅಲ್ಲ, ನಂಬಿಕೆ ದ್ರೋಹ. ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದೀರಲ್ಲ, ನೀವು ಒಬ್ರು ತಾಯಿನ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೊಡ್ಡ ನಮಸ್ಕಾರ. ತಾರಕ್, ತಾರಕ್. ಬಂದೆ ಡ್ಯಾಡ್. ಬೇಗ ಬಾರೋ. ಬಾರೋ ಬೇಗ. ಬಂದೆ ಡ್ಯಾಡ್, ಬಂದೆ. ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಖುಷಿ ವಿಷಯ ಹೇಳಿದ್ಮೇಲೆ ಖುಷಿ ಆಗ್ತಾನೆ ಇರ್ಬೇಕು. ನೀನ್ ಈ ರೇಂಜ್ ಖುಷಿ ಪಡುವಂತ ವಿಷಯ ನಾನೇನ್ ಹೇಳ್ದೆ ಡ್ಯಾಡ್? ನನಗ್ ಗೊತ್ತು ಕಣೋ, ನೀನ್ ಹೀಗೆ ನನ್ಗೆ ಆಟ ಆಡಿಸ್ತೀಯ ಅಂತ. ನನ್ಗೀಗ ಒಂದ್ ವಿಷಯ ಗೊತ್ತಾಗಬೇಕು. ನೀನು ರಾಜೇಶ್ವರಿಗೆ ರೇಗ್ಸಕ್ ಹೇಳಿದ ಮಾತಲ್ಲ ತಾನೆ? ಅಲ್ಲ ಡ್ಯಾಡ್, ಏನಾದ್ರೂ ನಾನು ಹೇಳಿರೋ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀರಾ ಅಂತ. ಈಗ ನಾನು ಹೇಳಿರೋದನ್ನ ನಂಬ್ಕೊಂಡು ತುಂಬಾ ಖುಷಿಯಾಗಿದ್ದಾರೆ. ಸತ್ಯ ಗೊತ್ತಾಗ್ಬಿಟ್ರೆ ನನ್ ಮರ್ಡ್ರೇ ಮಾಡ್ಬಿಡ್ತಾರೆ. ಇರ್ಲಿ, ನಾನು ಸತ್ಯ ಅಂತ ಈಗ ಹೇಳಕ್ಕಾಗಲ್ಲ, ಮ್ಯಾನೇಜ್ ಮಾಡೋಣ. ಯಾಕೋ ನಾನು ಕೇಳಿದ ಉತ್ತರ ಕೊಡದೆ ಇಷ್ಟೊಂದು ಯೋಚನೆ ಮಾಡ್ತಿದೀಯಾ? ಅಂದ್ರೆ ರಾಜಿ ಹತ್ರ ಹೇಳಿದ್ದು, ಮನೆಯವ್ರ ಹತ್ರ ಹೇಳಿದ್ದು ಸುಳ್ಳು ಅಥವಾ ಮನೆಗೊಂದು ಮಗು ಬರುತ್ತಾ?
ನಾನೇನ್ ನಿಮ್ ಹೆಂಗಸ್ರಿಗೆ ರೇಗಿಸ್ಬೇಕು ಅಂತ ಹೇಳಿಲ್ಲ. ಖಂಡಿತವಾಗ್ಲೂ ಬರುತ್ತೆ ಬಿಡಿ. ಇಂಥ ಸಿಹಿ ಸುದ್ದಿ ಕೇಳಕ್ಕೆ ಕಣೋ ನಾನಿನ್ನೂ ಜೀವಂತವಾಗಿರೋದು. ಇಂಥ ಸಿಹಿ ಸುದ್ದಿ ಕೊಟ್ಟಿರೋ ನಿನಗೆ ಸಿಹಿ ತಿನ್ಸ್ಲೇಬೇಕು. ಅಯ್ಯ, ಸ್ವೀಟ್ ಸಮೇತ ಬಂದ್ಬಿಟ್ಟಿದ್ದೀರಾ? ಅಯ್ಯೋ. ತಗೋ. ಆನೋ ಡ್ಯಾಡ್, ಐ ಆಮ್ ಸಾರಿ. ನಿನಗೆ ಗೊತ್ತಾ ತಾರಕ್, ಒಂದ್ ಮಗು ಮನೆಗ್ ಬಂದ್ರೆ ನಮ್ಮೆಲ್ಲರ ಮಧ್ಯೆ ಇದೆಯಲ್ಲ ಆ ಮನಸ್ತಾಪಗಳೆಲ್ಲ ಹೊರಟೋಗತ್ತೆ. ನಿಮ್ಮಮ್ಮನೂ ಬದಲಾಗ್ಬಿಡ್ತಾಳೆ. ಮಕ್ಕಳು ಅಂದ್ರೆ ದೂರ ಆಗಿರೋ ಸಂಬಂಧಗಳನ್ನ ಒಂದ್ ಮಾಡಕ್ ಬರೋ ದೇವತೆಗಳು ಕಣೋ. ಆ ಮಗು ಮನೆ ತುಂಬಾ ಓಡಾಡ್ತಿದ್ರೆ, ತುಂಟತನ ಮಾಡ್ತಿದ್ರೆ ಎಂತ ಕಠೋರ ಮನಸ್ಸಿರೋರು ಕಣ್ ತುಂಬ್ಕೊಂಡು ನೋಡ್ತಾರೆ. ನೀವಿಬ್ರು ರೆಸಾರ್ಟ್ ಹೋದಾಗ್ಲೇ ಇಂಥ ಸಿಹಿ ಸುದ್ದಿ ತರ್ತೀರಾ ಅಂತ ಗೊತ್ತಿತ್ತು. ಅದು ನಿಜ ಆಗೋಯ್ತು. ಈ ಖುಷಿನ ಹೇಗೆ ವ್ಯಕ್ತಪಡಿಸ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಡ್ಯಾಡ್, ಈಗ್ಲೇ ಈ ರೇಂಜಿಗೆಲ್ಲ ಖುಷಿ ಪಡೋದಕ್ಕೆ ಹೋಗ್ಬೇಡ. ಯಾಕೋ ಖುಷಿ ಪಡಬಾರ್ದು? ಮನೆಗೊಬ್ಬ ವಾರಸ್ದಾರ ಬರ್ತಿದ್ದಾನೆ ಅಂದಾಗ್ಲೂ ಯಾಕೋ ಸುಮ್ನಿರ್ಬೇಕು? ನನ್ಗೆ ಆಗ್ತಿರೋ ಖುಷಿಗೆ ಇಡೀ ಊರ್ಗೆ ಸಿಹಿ ಹಂಚ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಈಗ್ಲೇ ಬೇಡ. ಮಯೂರಿಗೆ ಏನಾದ್ರೂ ದೃಷ್ಟಿ ಆಗ್ಬಿಟ್ರೆ ಕಷ್ಟ. ಹೇಗಿದ್ರು 7ನೇ ತಿಂಗಳಿಗೆ ಸೀಮಂತ ಮಾಡ್ತೀವಲ್ಲ, ಆಗ್ಲೇ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿದ್ರಾಯ್ತು. ಸ್ವೀಟ್ ತಗೋ. ಈಗಲೇ ಬರ್ಬೇಕಾಯ್ತು. ಯಾಕೆ ಯಜಮಾನ್ರೆ? ಯಾಕೆ ಏನು ಅಂತ ಕೇಳ್ಬೇಡ, ನೀ ಸ್ವೀಟ್ ತಗೋ. ತಗೋಮ್ಮ. ಈಗ್ಲಾದ್ರೂ ಹೇಳಿ ಯಜಮಾನ್ರೆ, ಯಾಕೆ ಸ್ವೀಟು? ಸಿಹಿಯಾದ ವಿಚಾರ ನಡೆದಿರ್ಬೇಕಾದ್ರೆ ಸಿಹಿ ಕೊಡ್ಲೇಬೇಕಲ್ವಮ್ಮ? ಯಾಕೇನು ಗೊತ್ತಿಲ್ದಿರೋ ತರ ಮಾತಾಡ್ತಿದೀಯ? ಸಿಂಗರ್ ರೀ, ಅದೇನ್ರಿ ಮುಖ ನೋಡ್ತಾ ಇದೀರಾ? ಅದು ಏನಂದ್ರೆ